ಹಲೋ ಸ್ನೇಹಿತರೆ, ನಮ್ಮ ಮಕ್ಕಳು ಕನ್ನಡನ ಮಾತಾಡಕ್ಕೆ ಯಾಕೆ ಕಷ್ಟಪಡ್ತಾ ಇದ್ದಾರೆ ಗೊತ್ತಾ? ಈ ಭಾಷೆಯನ್ನ ನಾವು ಮನೆಯಲ್ಲಿ ಹೆಚ್ಚಾಗಿ ಬಳಸದೆ ಹೋದ್ರೆ. ಇನ್ನು ನೆರೆ ರಾಜ್ಯದಿಂದ ಬಂದಿರೋ ಮಕ್ಕಳು ಗತಿ ಏನು? ಅವ್ರಿಗೆ ಕನ್ನಡ ಅಭ್ಯಾಸನೇ ಇರಲ್ಲ. ಅವರ ಈ ಚೀಕ್ ಮಸಲ್, ನಾಲ್ಗೆ, ಬಾಯಿಯ ಒಳಗಿನ ಏನು ಮಸಲ್ಸ್ ಇರುತ್ತೆ, ಇದ್ಯಾವುದು ಕನ್ನಡನ ಮಾತಾಡೋದಕ್ಕೆ ಸಪೋರ್ಟೇ ಮಾಡಲ್ಲ. ಸೊ ಹೀಗಿರ್ಬೇಕಾದ್ರೆ ಈ ಒಂದು ಫೈನ್ ಅಂಡ್ ಗ್ರಾಸ್ ಮೋಟರ್ನ ಹೇಗೆ ನಾವು ಡೆವಲಪ್ ಮಾಡೋದು, ಹೇಗೆ ಇದನ್ನ ಒಂದು ಹೊಸ ಭಾಷೆನ ಮಾತಾಡೋಕೆ ನಮ್ಮ ನಾಲ್ಗೆ ಹೇಗೆ ತಿರುಚಿಸೋದು ಅನ್ನೋದು ಕೇವಲ ಆಕ್ಟಿವಿಟೀಸ್ ಇಂದ ಮಾತ್ರ ಸಾಧ್ಯ. ಯಾವ ತರ ಆಕ್ಟಿವಿಟೀಸ್ ಅಂದ್ರೆ, ಹೆಚ್ಚಾಗಿ ಕನ್ನಡ ರೈಮ್ಸ್ ಹೇಳೋದು, ಕನ್ನಡ ಸಾಂಗ್ಸ್ ಹೇಳೋದು, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಟಂಗ್ ಟ್ವಿಸ್ಟರ್ ಅಂದ್ರೆ ನಾಲ್ಗೆ ತಿರುಚುಗಳನ್ನ ಹೇಳಿ ಅಭ್ಯಾಸ ಮಾಡ್ಕೊಳ್ಳೋದು. ಕಪ್ಪು ಕಾಗೆ ಕೆಂಪು ಕಾಗೆ, ಕಪ್ಪು ಕಾಗೆ ಕೆಂಪು ಕಾಗೆ, ಕಪ್ಪು ಕಾಗೆ ಕೆಂಪು ಕಾಗೆ, ಹೀಗೆ ಅನೇಕ ಟಂಗ್ ಟ್ವಿಸ್ಟರ್ ಹೇಳ್ಕೊಡೋದ್ರಿಂದನೂ ಮಕ್ಕಳಿಗೆ ಈ ಮಸಲ್ ಡೆವಲಪ್ ಆಗುತ್ತೆ. ಕನ್ನಡನ ಸುಲಭವಾಗಿ ಮಾತಾಡೋದಕ್ಕೆ ಅಟ್ಲೀಸ್ಟ್ ಪ್ರಯತ್ನ ಮಾಡ್ತಾರೆ. ವಾಟ್ ಡು ಯು ಸೇ?